ಇರೋ ನೋಡ್ರಿ ಅದನ್ನ ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಅದನ್ನ 13-15 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವ್ರು ಅಲ್ಲ. ಮೊದಲೇ 13-15 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನಂಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು CM ನಡೆಸೋಂಥ ಶಕ್ತಿ ಉಳಿದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರೆ ನನಗೆ ಒಂದು ನಮೂನೆ ಅನಿಸ್ತದೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನನಗೆ ಸಮಸ್ಯೆ ಬಂದಿದೆ. ಸರ್, ಈಗ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಈಗ ಒಟ್ಟಾರೆ ವ್ಯವಸ್ಥೆ ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ FT ನಿಗಮದ ಕೇಸ್ ಆಗಿರ್ಬೋದು. ನೋಡ್ರಿ, ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ, ಅದಕ್ಕೆ ಅದನ್ನು ಮುಂದುವರೆಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದು ಖರೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅಟ್ಟ ಅದು. ಎನ್ಕ್ವೈರಿ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್, ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡೀ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ED ಬರ್ತೈತೆ. ಅದು ಬ್ಯಾಂಕ್ ತನಿಖೆ, ಬ್ಯಾಂಕ್ ಅವ್ರು ನಡೆದಂಥ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಇಷ್ಟಕ್ಕೆ ಸೀಮಿತ ಮಾಡೋದು, ಬೇರೆ ರಾಜಕೀಯ ಮಿಕ್ಸ್ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವಂಗೆ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ಅಂದ್ರೆ ನಾವು ನಮ್ಮ ಮಾಹಿತಿ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಒಬ್ಬ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಇನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡಿದ ಹಿಂದೆ ಅಂದ್ರೆ ಮಾಡ್ಬೇಕಂತ ಈ ಮುಖಾಂತರ ಮಾಡ್ತಾನೆ ಮನವಿ ಮಾಡ್ಕೊಂಡು. ಮತ್ತು ಬೇರೆ ಅದರ ಫೋಟೋ ಬಂತ, ಪೇಪರ್ ಇರುತ್ತೆ ಫೋಟೋ. ಅವ್ನ ಇಬ್ಬರು ಫೋಟೋ ಬಂತಿಲ್ಲ, ಅವನು ಸೇಮ್ ಕಮ್ಯುನಿಟಿ.